ಕ್ಯಾ ನಾಳೆಯಿಂದ ಹೋಗ್ತಾನೆ. ಈಗ ಇಲ್ಲ, ನಾಳೆಗೆ ಹೋಗ್ತಾನೆ. ಶುರು ಮಾಡೋಲ್ವಾ? ಸ್ಕೂಲಿಗೆ ಹೋಗ್ಕಂಡ್ರಿ. ಯಾವಾಗಿಂದ ಹೋಗ್ತೀಯಾ? ಈಗ ಹೋಗ್ತೀಯಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ಧ್ರುವನು ಯೂನಿಫಾರ್ಮ್ ತರಕ್ಕೆ ಹೊಂಟೇವಿ ನಾವು. ಹೌದಲ್ ಧ್ರುವ? ಇವನು ಯೂನಿಫಾರ್ಮ್ ತರಕ್ಕೆ ಹೊಂಟೇವ್ರಿ. ಅಪ್ಪಾಜಿ ಚಂದ ಇರ್ತಾವನ ನೀನು ಯೂನಿಫಾರ್ಮ್? ಭಾಳ ಚಂದ ಇರ್ತಾವ್ರಿ. ಯೂನಿಫಾರ್ಮ್ ಹಾಕೊಂಡು ಎಲ್ಲಿಗೆ ಹೋಗೋದು ಅಪ್ಪಾಜಿ ನೀನು? ಸ್ಕೂಲಿಗೆ ಹೋಗ್ಕಂಡ್ರಿ. ಯಾವಾಗಿಂದ ಹೋಗ್ತೀಯಾ? ಈಗ ಹೋಗ್ತೀಯಾ? ನಾಳೆಯಿಂದ ಹೋಗ್ತಾನೆ. ಈಗ ಇಲ್ಲ, ನಾಳೆಗೆ ಹೋಗ್ತಾನೆ. ನೋಡೋಣ್ರಿ ಎಷ್ಟು ಸ್ಕೂಲಿಗೆ ಹೋಗ್ತಾನೆ. ಹಾಂ ಹಾಂ ಹೋಗೋಣ ಈಗ. ನಾಟ್ ಅಲೋಡ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವು ಈಗ ಆಲ್ರೆಡಿ ಹೇಳ್ದಂಗೆ ಧ್ರುವಾಗ ಯೂನಿಫಾರ್ಮ್ ತರಕ್ಕೆ ಹೊಂಟೀವಿ. ಸೊ ನಾವು ಎಲ್ಲಿ ಬಂದೀವಿ ಈಗ? ನಿಮ್ಗೆ ಡೌಟ್ ಬಂದಿರಬೇಕಲ್ಲ, ಇಲ್ಲಿ ಯೂನಿಫಾರ್ಮ್ ಸಿಗ್ತಾವನ ಅಂತಾಳೆ. ಇಲ್ಲೇನು ಸಿಗೋದಿಲ್ಲ ಬಿಡ್ರಿ. ನಾವೀಗ ಬಂದಿದ್ದ ಎಲ್ಲಿಗೆ ಅಂತಂದ್ರೆ ಟ್ರೆಂಡ್ಸ್ಗೆ ಯೂನಿಫಾರ್ಮ್ ತೊಗೊಳಕತ್ತೇವೆ ಅಂತ ಹೇಳಿ ಟ್ರೆಂಡ್ಸ್ಗೆ ಯಾಕೆ ಬಂದೇವು ಅಂತೇಳಿ ಆಮೇಲೆ ಹೇಳ್ತೇನೆ ರೀ. ಬಟ್ ಕಲೆಕ್ಷನ್ ಹೆಂಗೈತೆ ಅಂತ ಮೊದಲು ಹೇಳ್ತೇನೆ ಬರ್ರಿ. ಸೂಪರ್ಬ್ ಆಗಿತ್ತು ರೀ ಕಲೆಕ್ಷನ್. ಧ್ರುವಾಗ ಭುವಿಗೆ ಓಕೆ ಬಟ್ ನಮಗೆಲ್ಲ ಏನು ಡ್ರೆಸ್ ಇದ್ದು. ನನಗಂತೂ ಈ ಕಲರ್ ಡ್ರೆಸ್ ಭಾಳ ಲೈಕ್ ಆತ. ಬಟ್ ನಮ್ಮ ಯಜಮಾನ್ರ ಬ್ಯಾಡ್ ಅಂದ್ರೆ ಅದಕ್ಕೆ ಬಿಟ್ಟೆ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಬಿಗ್ ಹೆವಿ ಟರ್ಮನ್ಗೆ ಟೆಕ್ಸ್ಟೈಲ್ಗೆ. ಸೊ ಇಲ್ಲಿ ಯಾಕೆ ಬಂದ್ವಿ ಅಂತಂದ್ರೆ ಗೊತ್ತಾತಲ್ಲ, ಯೂನಿಫಾರ್ಮ್ ತೊಗೊಳಕ್ಕೆ. ನಮ್ಮ ಧ್ರುವನ್ ಸ್ಕೂಲ್ ಡ್ರೆಸ್ ಎಲ್ಲ ಯೂನಿಫಾರ್ಮ್ ಎಲ್ಲ ಇಲ್ಲೇ ಸಿಗ್ತಾವ್ರಿ. ಸೊ ಎಲ್ಲ ನೋಡಿದ್ವಿ ರೀ, ಟ್ರಯಲ್ ಮಾಡಿ. ಧ್ರುವ ಅಂತೂ ಫುಲ್ ಖುಷಿ ಅದಾನ. ಅವ್ನಿಗೆ ಸ್ಕೂಲಿಗೆ ಹೋಗೋದಂದ್ರೆ ಏನಂತ ಗೊತ್ತಿಲ್ಲ, ಬಟ್ ಸ್ಕೂಲಿಗೆ ಹೋಗ್ಬೇಕಾಗಿತ್ತಿಲ್ಲ. ಸೊ ಶೂಸು, ಸ್ವೆಟರು, 2 ಜೋಡಿ ಯೂನಿಫಾರ್ಮು ಎಲ್ಲ ತೊಗೊಂಡ್ವಿ ರೀ. ಆ್ಯಕ್ಚುಲಿ ಸ್ಯಾಟರ್ಡೆ ಸ್ಕೂಲ್ ಇರಂಗಿಲ್ಲ ರೀ ಧ್ರುವಾಗ. ಭುವಿಗೂ ತೊಗೋಬೇಕಾಗಿತ್ತು, ಬಟ್ ಭುವಿ ಊರಾಗಿದ್ದ, ಹಿಂಗಾಗಿ. ಸೊ ಫುಲ್ ಹ್ಯಾಪಿಲಿ ನೋಡ್ರಿ ಹೆಂಗೆ ಜಂಪ್ ಮಾಡಕತ್ತಾನ. ಇದೆಲ್ಲ ಎಕ್ಸ್ಟ್ರಾ ಪೇ ಮಾಡಿ ತೊಗೋಬೇಕ್ರಿ ನಾವು ಯೂನಿಫಾರ್ಮ್. ಫೀಸ್ ಬಿಟ್ಟಿರ್ತೈತೆ ಇದೆಲ್ಲ. ಸೊ ಯೂನಿಫಾರ್ಮ್ ಅಂತೂ ಆತ್ರಿ. ಅದಾದಮೇಲೆ ಒಂದು ಗಿಫ್ಟ್ ತೊಗೊಂಡ್ವಿ. ಮತ್ತು ನಾವು ಟ್ರೆಂಡ್ಸಿಗೆ ಯಾಕೆ ಹೋದ್ವಿ ಅಂತ ಹೇಳಿಲ್ಲಲ್ಲ, ಇನ್ನು ಗೊತ್ತಾಗ್ತೈತೆ ನಿಮ್ಗೆ. ಸೊ ಸಂಜೆ 8 ಗಂಟೆ ಆಗೈತೆ ರೀ, ರೆಡಿ ಆಗಿರಿ. ಮತ್ತು ನಾನು ಎಲ್ಲಿಗೆ ಹೊಂಟೇನೆ ಅಂತ ಹೇಳ್ತೇನೆ ನಿಮ್ಗೆ. ಏನು ಫಂಕ್ಷನ್ ಐತಿ ಅಂತ ಹೇಳ್ತೇನೆ. ಕಂಪ್ಲೀಟ್ ವಿಡಿಯೋ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಲಾಗ್ ಯಾಕೆ ಲೇಟಾಗಿ ಅಪ್ಲೋಡ್ ಆಗತ್ತಂತೂ ಕೂಡ ಹೇಳ್ಕೊತೇನೆ ಬಂದಿದ್ದೀನಿ. ಸೊ ಸ್ವಲ್ಪ ರೆಸ್ಟ್ ತೊಗೊಂಡು ಒಂದು ಸ್ವಲ್ಪ ಏನು ಮಾಡ್ಕೊಂಡೆ ಅಂದ್ರೆ ಲಾಂಗ್ ಗ್ಯಾಪ್ ತೊಗೊಂಡೆ ನಾನು. ಆರಾಮಿಲ್ಲ ಅದು ಸಲುವಾಗಿನ. ಇವತ್ತಿನ ಲಾಗು ಭಾಳ ಸ್ಪೆಷಲ್ ಐತಿ, ಮಸ್ತ್ ಐತಿ. ಎಂಜಾಯ್ ಮಾಡಿರಿ. ಏನೈತೆ ಅಂತ ಹೇಳ್ತೇನಂತ ನಿಮ್ಗೆ. ಇಷ್ಟು ಹೇಳ್ಕೊಡ್ದೆ ಬಂದೆ ನೋಡ್ರಿ ಇವತ್ತಿನ ಹೀರೋಯಿನ್. ಯಾರು ಹೇಳ್ರಿ? ನಮ್ಮ ಸಿಂಚು. ಸೊ ಸಿಂಚು ಹೆಂಗೆ ರೆಡಿ ಆಗಿ ಹೇಳ್ರಿ ಕಮೆಂಟ್ ಮಾಡಿರಿ. ಸಿಂಚುಂದ ಆ್ಯಕ್ಚುಲಿ ಇವತ್ತು ಬರ್ತಡೇ ಐತಿ. ನಾವು ಆಕೆಗೆ ಡ್ರೆಸ್ ತರಕಂತೇಳಿ ಟ್ರೆಂಡ್ಸ್ಗೆ ಹೋಗಿದ್ವಿ. ಅದ್ರ ಜೊತೆಗೆ ನಮ್ಮ ಧ್ರುವಾಗೂ ಒಂದು ಸ್ವಲ್ಪ ತೊಗೊಂಡ್ರಿ. ಸೂಪರ್ ಮಸ್ತ್ ಕಾಣಕತ್ತಿದ್ಲು. ಫುಲ್ ಹ್ಯಾಪಿ ಅದಾಳ್ರಿ ಇವತ್ತು. ಆಕೆಗೆ ಏನಂತಂತಂದ್ರೆ ನಮಗೂ ಸರ್ಪ್ರೈಸ್ ಕೊಡ್ತಾಳೆ. ನಾವು ಆಕೆ ಸರ್ಪ್ರೈಸ್ ಕೊಟ್ಟರು ಕೂಡ ಇಷ್ಟ ಆಗ್ತೈತಿ. ನಾವು ಕೊಡ್ತೀವಿ ಅನ್ನೋಕ್ಕಿಂತ ಮುಂಚೆ ಏನಂದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ನಮ್ಗೆ ಎಲ್ಲರಿಗೂ ಸರ್ಪ್ರೈಸ್ ಮಾಡಿರ್ತಾಳೆ. ಮತ್ತು ಶಿ ವಿಲ್ ಎಂಜಾಯ್ ಎವ್ರಿ ಮೂಮೆಂಟ್ ವಿತ್ ಅಸ್. ಸೊ ನಾವು ಇವತ್ತು ಆಕೆಗೆ ಹಂಗೆ ಮಾಡ್ಬೇಕಾ, ಆಕೆ ಖುಷಿ ಕೊಡ್ಬೇಕಂತ ಅಂದ್ಕೊಂಡೇವಿ. ಆಕೆ ಎಷ್ಟು ಹ್ಯಾಪಿ ಇದ್ದಾಳೆ ನೋಡ್ರಿ, ಎಷ್ಟು ಎಕ್ಸೈಟ್ ಆಗಿದ್ದಾಳೆ. ನಮ್ಮ ಬರ್ತ್ಡೇದಾಗ ಹಂಗಿರ್ತಾಳ್ರಿ. ಇನ್ನು ಆಕೆ ಎಂಜಾಯ್ ಮಾಡ್ತಾಳೆ. ನಮ್ಮ ಧ್ರುವ ಈ ನಮೂನಿ ಅಳಕತ್ತಾನ್ರಿ. ಯಾಕೆ ಗೊತ್ತ್ರಿ? ಹೇಳ್ತಂತೇಳ್ರಿ. ನಿಮಗಂತೂ ಗೊತ್ತೈತ್ರಿ ಎಲ್ಲರ ಬರ್ಡೇದಾಗೂ ಧ್ರುವನ ಕೇಕ್ ಕಟ್ ಮಾಡೋದು ಅಂತೇಳಿ. ಇವತ್ತು ಕೇಕ್ ಕಟ್ ಮಾಡಪ್ಪ ಅಂತ ಕುಂದರ್ಸಿದ್ರ ಸತ್ಯಾಗ ಕುಂದ್ರುವಲ್ಲಾಗಿದೆ. ಸಪ್ ಮಾರಿ ಹಾಕ್ಕೊಂಡು ಕುಂತ್ಬಿಟ್ಟಿದೆ. ಕಡಿಗೆ ಚಿನ್ನೂ ಕುಂದರ್ಸಿದ್ವಿ ಅಲ್ಲೇ. ಸೊ ಧ್ರುವನ ತೆಗಿಸ್ಬಿಟ್ಟು ಬ್ಯಾಡ್ ತೆಗಿ ಭಾಳ ಅಳಕತ್ತೀನಿ ಅಂತೇಳಿ. ಸೊ ಯಾರ್ಯಾರು ಬಂದಾರ ನೋಡ್ರಿ. ಸಿಂಚೂರ ಕಾಕ ಆಂಟಿರಿ, ಇವರ ಅತ್ತಿಯರ ಮಾವಾರು ಬಂದಿದ್ರು, ಮತ್ತು ಅವ್ರ ಅಜ್ಜ ಅಜ್ಜಿರಿ. ನಾವು ಕೂಡ ಅಟೆಂಡ್ ಆಗಿದ್ವಿ. ಸೊ ಆ್ಯಕ್ಚುಲಿ ಇಷ್ಟು ದೊಡ್ಡದು ಯಾಕೆ ಮಾಡಕತ್ತಾರೆ ಅಂತಂದ್ರೆ 10th ಇಯರ್ ಬರ್ತಡೇ ರೀ ಇದು ಸಿಂಚುಂದ. ನಾವು ಆಕೆಗೆ ಗಿಫ್ಟ್ ಏನು ತಂದೀವಿ ಅಂತ ಅದು ಸರ್ಪ್ರೈಸ್ ಐತ್ರಿ. ಸೊ ಆಕೆ ಖುಷಿ ಆಗ್ತಾಳೆ. ನಾ ಏನು ಲಾಗ್ ಒಳಗೆ ಹೇಳಂಗಿಲ್ಲ. ಡ್ರೆಸ್ ಮಾತ್ರ ತೊಗೊಂಡಿದ್ದು ನಿಮಗೂ ಗೊತ್ತೈತಿ, ಟ್ರೆಂಡ್ಸಿಗೆ ಹೋಗಿದ್ವಿ ಅಂಥೇಳಿ. ನಮ್ಮ ಧ್ರುವ ನೋಡ್ರಿ ಕೇಕ್ ಹೆಂಗೆ ನೋಡಕತ್ತಾನ. ಅವಿನ್ನೂ ದುಃಖದಾಗ ಅದಾನ್ರಿ. ಏನು ದುಃಖ ಅಂತ ಹೇಳ್ತೇನಂತ ನಿಮ್ಗೆ.
ಸೊ ನಮ್ಮದು ಫೋಟೋ ಸೆಷನ್ ಆಯ್ತು. ಅಷ್ಟೊತ್ತಿಗೆ ಅಂದ್ರೆ ನೋಡ್ರಿ ಅವರ ಮಾಮ ಮತ್ತು ಅತ್ತಿಯರು ಅವ್ರ ಅಜ್ಜಿ ಸಿಂಚು ಅವ್ರ ಅಜ್ಜಿ ಎಲ್ಲರೂ ಕೂಡಿ ಅವ್ರಿಗೆ ಸಿಂಚುಗೆ ಒಂದು ಗಿಫ್ಟ್ ಕೊಟ್ಟಾರ. ಟಿಕ್ಟಾಕ್ ಪ್ರಿನ್ಸಸ್ ಥರ ಕಾಣಕತ್ತಿದ್ದಾರೆ ಸಿಂಚು. ನಂಗರ ಭಾಳ ಇಷ್ಟ ಆತ ಗಿಫ್ಟ್. ನಾವು ತಂದು ಕೊಟ್ಟ ಗಿಫ್ಟ್ಗಿಂತನೂ ನಮ್ಗೆ ಭಾಳ ಇಷ್ಟ ಆದದ. ಇನ್ನು ಇವರು ಇಬ್ಬರು ಅಜ್ಜಿಗಳ್ರಿ ಸಿಂಚುಗೆ ಇದು 10ನೇ ವರ್ಷದ ಬರ್ಡೇ. ಅದಕ್ಕೆ ಎಷ್ಟು ಜೋರು ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ದಾರೆ ರೀ ಅವ್ರು. ಸೊ ಆಕೆ ಖುಷಿಗೆ ಮಾತ್ರ ಏನು ಬಿಡ್ರಿ ಅದನ್ನ ಹೇಳೋಕ್ಕಾಗೋಲ್ದಾಗಿತ್ತು ನನಗೆ. ಮತ್ತು ಇನ್ನೊಂದು ಏನಂದ್ರೆ ಆಲ್ವೇಸ್ ಸ್ಮೈಲಿಂಗ್ ಕ್ವೀನ್ ರೀ ಈಕೆ. ಸೊ ನೋಡಿರಿ ಅವ್ರದ್ದು ಕಾಕ ಆಂಟಿ ಫ್ಯಾಮಿಲಿ ಮತ್ತು ಅವ್ರ ಫ್ಯಾಮಿಲಿ ಅವ್ರ ಅಣ್ಣಗಳು ಅವರಿಬ್ಬರು ಅವ್ರು ಟೋಟಲಿ. ಈಗ ನಮ್ಮ ಧ್ರುವ ಬಂದ ನೋಡ್ರಿ ನಕ್ಕು ಅಂತ ಯಾಕೆ ಗೊತ್ತ್ರಿ, ಈಗ ಯಾಕಂತಾನೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದ. ಆ ಒಂದು ಜೀನ್ಸ್ ಪ್ಯಾಂಟ್ ಸಲುವಾಗಿ ಇಷ್ಟೊತ್ತನ ಅಂದ್ರೆ ಆ ನಮೂನಿ ಹಾಳಾಕತ್ತಿದ್ದ. ಈ ಜೀನ್ಸ್ ಪ್ಯಾಂಟಿನ ಕತೆ ಸ್ಟಾರ್ಟ್ ಆಗಿದ್ದು ಚಿನ್ನೂನಿಂದ. ಚಿನ್ನೂನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಂದುಬಿಟ್ಟ, ಇವನು ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಹಾಳಾಗಿ ಸ್ಟಾರ್ಟ್ ಮಾಡ್ದೆ. ಸೊ ಅಷ್ಟೊತ್ತಿಗೆ ಎಲ್ಲರದು ಫೋಟೋ ಸೆಷನ್ ಮುಗೀತು. ಸಿಂಚುನ್ ಬರ್ತಡೇ ಸ್ಟಾರ್ಟ್ ಆಯ್ತು ನೋಡಿದ್ದ. ಎಲ್ಲರೂ ವಿಶ್ ಮಾಡ್ರಿ ಸಿಂಚುಗೆ. ಫ್ಯಾನ್ ಆಫ್ ಮಾಡ್ತೀರೇನ್ರಿ? ಸಿಂಚನ ಅಂತ ಮಾಡಿರಲ್ಲ ಅದನ್ನ. ಹಾಡತ್ರಿ ಪಟ್ನ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೋಡಿದ್ರಿ ಸಿಂಚು 2 ಕೇಕ್ ಕಟ್ ಮಾಡಿದ್ಲು. ಅವ್ರ ಅಣ್ಣಗಳು ಅಂತಂದಾರ, ಅವ್ರ ಪಪ್ಪ ಅಂತಂದಾರ. ಹೀಗಾಗಿ 2 ಕೇಕ್ ಆಗೈತಿ. ಸೊ ಆಕೆಗೆ ಇವತ್ತು ಖುಷಿ ಆಗೈತಿ. ಏನಕ್ಕಪ್ಪ ಅಂತಂದ್ರೆ ನಾವೆಲ್ಲರೂ ಗಿಫ್ಟ್ ಕೊಟ್ಟಿದ್ದಕ್ಕೆ, ಸೆಲೆಬ್ರೇಟ್ ಮಾಡಿದ್ದಕ್ಕೆ, ಅದಕ್ಕಿಂತ ಹೆಚ್ಚೇನಂದ್ರೆ ನಾವೆಲ್ಲರೂ ಕೂಡಿದ್ದಕ್ಕೆ ಆಕೆಗೆ ಎಲ್ಲರೂ ಬೇಕ್ರಿ. ಮತ್ತು ಯಾವಾಗಲೂ ನಗತಿರ್ತಾಳ್ರಿ. ಒಂಥರ ಹೆಂಗಂತಂದ್ರೆ ಆಕೆ ಬಗ್ಗೆ ನಮ್ಗೆ ಹೇಳಕ್ಕೆ ಮಾತಿಲ್ಲ ಬಿಡ್ರಿ. ನಿಜ ಹೇಳ್ಬೇಕಂತಂದ್ರೆ ನಮ್ಮ ಧ್ರುವಾಗಂತರೂ ಆಕೆ 2ನೇ ತಾಯಿ ಇದ್ದಂಗೆ. ನಾನು ಎಷ್ಟೋ ಸರಿ ಅಂದೇನೆ, ನಾನು ಏನರೇ ಕೆಲಸ ಮಾಡತ್ತಿದ್ದಂದ್ರೆ ತಿನ್ನಿಸಮ್ಮ ಸಿಂಚು ಅಂದ್ರೆ ತಿನ್ಸಿರ್ತಾಳೆ. ಚಿನ್ನನ ಮೇಲೂ ಅಷ್ಟೇ ಜೀವದಾಳ್ರಿ. ಅವ್ರ ಅಜ್ಜಿ ಮೇಲೆ ಅಷ್ಟೇ ಕೇರ್ ಅದಾಳ. ನಿಜವಾಗ್ಲೂ ಈ ವಯಸ್ಸಿನಕ್ಕಿಂತ ಆಕೆ ಮೀರಿ ಅದಾಳ್ರಿ ಆಕೆ ಕರೆ ಅಂತಂದ್ರೆ. ಸೊ ಅವ್ರ ಪಪ್ಪ ಆಕೆ ಮೇಲೆ ಭಾಳ ಜೀವ ರೀ, ಅವ್ರ ಮಮ್ಮಿಗಿಂತನೂ ಹೆಚ್ಚ. ನಾವಂತರೂ ಭಾಳ ಕಾಡಿಸ್ತಿರ್ತೇವೆ ಸಿಂಚುನ್ನ. ಅವ್ರ ಪಪ್ಪ ಸಿಂಚು ಏನೇ ಮಾಡಿದ್ರು ಮಾಫಿ, ಮುದ್ದಿನ ಮಗಳ್ರಿ. ಎಲ್ಲ ಫೋಟೋ ಸೆಷನ್ ಮುಗಿದ್ಮೇಲೆ ಊಟದ ಕಾರ್ಯಕ್ರಮ ಆಗಬೇಕಲ್ರಿ, ಪೇಟ್ ಪೂಜಾ. ಸೊ ಅವರು ಕೂಡ ಈ ಸರಿ ಹರಿಪ್ರಿಯಾದವ್ರ ಕಡೆಲ್ಲ ಫಲಾವ್ ಮಾಡಿಸಿದ್ದರಿ. ನಾವು ಲಾಸ್ಟ್ ಟೈಮ್ ಪ್ರಸಾದಕ್ಕೆ ಮಾಡಿಸ್ದಾಗ ಚಲೋ ಆಗಿತ್ತು ಅಂತ ಹೇಳಿದ್ರಲ್ಲ, ಹೀಗಾಗಿ ಅಲ್ಲೇ ಮಾಡ್ಸೋಣ ಅಂತ ಹೇಳಿ ಅಲ್ಲೇ ಮಾಡಿಸಿದ್ರ. ನೀ ಶಾಣೆ ಆಗಿರ್ತಿದ್ರು ದಡ್ಡಾಗ್ಬಿಡ್ತೀವಿ ಒಮ್ಮೆನೆ. ಈಗ ಆದಿಲ್ಲ ಜಿಜ್ಜಿ ಹಾಕೊಂಡು ಬಂದು ದಡ್ಡ. ಸಿಂಚುನ್ ಬರ್ಡೇಗೆ ಏನೇನು ಮಾಡ್ಸ್ಯಾರ ಅಂತಂದ್ರೆ, ಏನೇನು ಮಾಡ್ಸ್ಯಾರ ಸಿಂಚು? ಹಾಂ, ಪುಂಡಿ, ಮೋತಿಚೂರ, ಪಲಾವ್, ಕೇಕ್, 2 ಕೇಕ್. ಸಿಂಚು ಅದ್ರ ಭಾಳ ಹ್ಯಾಪಿ ಅದಾಳ. ಹಾಂ, 2 ಅದಾವ. ಸ್ಟ್ರಾಬೆರಿ ಕೇಕ್ ಅದಾವ ಮತ್ತು ಚಾಕ್ಲೇಟ್ ಕೇಕು ಐತಿ ಇವತ್ತು. ಸೊ ಇಷ್ಟೆಲ್ಲ ಐತೆ ನೋಡ್ರಿ ಸಿಂಚುನ್ ಬರ್ಡೇದಾಗ. ಎಲ್ಲರೂ ಊಟ ಎಂಜಾಯ್ ಮಾಡಿದ್ವಿ ರೀ, ನಾವು ಸದ್ಯಕ್ಕೆ ಎಂಜಾಯ್ ಮಾಡಿದ್ವಿ. ಸೊ ಕೇಕ್ ಖಾಲಿ ಆಗಿಬಿಡ್ತು ನೋಡ್ರಿ. ಇನ್ನು ಊಟ ಮಾಡತ್ತೇವಿ, ನೀವು ಊಟ ಮಾಡಿರಿ. ಇವತ್ತಿನ ಸ್ಪೆಷಲ್ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್, ಶೇರ್, ಫಾಲೋ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗೋಣಂತ್ರಿ. ಸೊ ಥ್ಯಾಂಕ್ ಯು, ಎಂಜಾಯ್.